ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ವೀಕ್ಷಕರೇ, ನಿಮ್ಮ ಜನ್ಮ ರಾಶಿಯ ಆಧಾರದ ಮೇಲೆ, ನೀವು ಯಾವ ರಾಶಿಯಲ್ಲಿ ಜನಿಸಿದ್ದೀರಿ ಅದರ ಆಧಾರದ ಮೇಲೆ ನೀವು ಯಾವ ವಸ್ತುಗಳನ್ನು ವಿರೋಧಿಸ್ತೀರಿ, ಯಾವ ವ್ಯಕ್ತಿಗಳನ್ನ ಹೇಟ್ ಮಾಡ್ತೀರಿ, ನಿಮಗೇನು ಇಷ್ಟ ಮತ್ತು ನಿಮಗೇನು ಇಷ್ಟ ಆಗಲ್ಲ. ಪ್ರಸ್ತುತ ವಿಡಿಯೋದಲ್ಲಿ ನಿಮಗೇನು ಇಷ್ಟ ಆಗೋದಿಲ್ಲ, ವಾಟ್ ಯು ಡೋಂಟ್ ಲೈಕ್, ವಾಟ್ ಯು ಹೇಟ್, ನೀವು ಯಾವುದನ್ನು ಇಷ್ಟಪಡೋದಿಲ್ಲ, ನಿಮಗೇನು ಆಗಿ ಬರಲ್ಲ, ಅದನ್ನು ಪ್ರಸ್ತುತ ಭಾಗದಲ್ಲಿ ತಿಳ್ಕೋಣ. ಪ್ರತಿಯೊಂದು ರಾಶಿಯ ಸ್ವಭಾವ ಭಿನ್ನವಾಗಿರುತ್ತದೆ. 12 ರಾಶಿಗಳಲ್ಲಿ ಜನಿಸಿದವರ ಸ್ವಭಾವ 12 ಪ್ರಕಾರವಾಗಿರುತ್ತದೆ. ಇಲ್ಲಿ ನಕ್ಷತ್ರ ಆಧಾರಿತ ಅಲ್ಲ, ರಾಶಿ ಆಧಾರಿತ ಹೇಳ್ತಾ ಇದ್ದೀನಿ. ಅವರ ಚಾಯ್ಸಸ್ಸು ಬೇರೆ ಬೇರೆ ಇರ್ತವೆ, ಸೆಲೆಕ್ಷನ್ಸು ಬೇರೆ ಬೇರೆ ಇರ್ತವೆ. ಹೀಗಾಗಿ ಭಿನ್ನ ಭಿನ್ನ ಫಲಗಳು ಸಿಗ್ತವೆ. ಎಲ್ಲರಿಗೂ ಒಂದೇ ವಸ್ತು ಇಷ್ಟ ಆಗಲ್ಲ, ಒಂದೇ ರೀತಿಯ ವ್ಯಕ್ತಿಗಳ ಸ್ವಭಾವ ಇಷ್ಟ ಆಗಲ್ಲ. ಹೀಗಾಗಿ ಇದನ್ನು ನಾವು ತಿಳ್ಕೋಬಹುದು. ಈಗ ಒಂದೊಂದು ರಾಶಿಯನ್ನು ತಿಳ್ಕೊಳ್ಳೋಣ. ಮೇಷರಾಶಿಯಲ್ಲಿ ಜನಿಸಿದವರಿಗೆ ವಿಶೇಷವಾಗಿ ಯಾರು ಸ್ಲೋ ಕೆಲಸ ಮಾಡ್ತಾರೆ ಅವ್ರು ಇಷ್ಟ ಆಗಲ್ಲ. ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಕೆಲಸ ಮಾಡೋರು ಅವ್ರಿಗೆ ಆಗಿ ಬರಲ್ಲ. ಯಾಕಂದ್ರೆ ಇವರು ತುಂಬ ಫಾಸ್ಟ್ ಇರ್ತಾರೆ, ಸ್ಪೀಡ್ ಇರ್ತಾರೆ. ಆಲಸಿ ಪ್ರವೃತ್ತಿ ಇದ್ದವ್ರಿಗೆ, ಸೋಮಾರಿತನ ಇದ್ದವ್ರಿಗೆ ಇವರು ಆಗಿ ಬರಲ್ಲ. ಸುಳ್ಳು ಮಾತಾಡೋದು, ಅವಮಾನ ಮಾಡೋದು ಮತ್ತು ಹಿಂದಿನಿಂದ ಮಾತಾಡೋದು ಇವರಿಗೆಲ್ಲ ಆಗಿ ಬರಲ್ಲ. ಬ್ಯಾಕ್ ಬೈಟಿಂಗ್ ಅಂತ ಹೇಳ್ತಾರಲ್ಲ, ಇದು ಇವರಿಗೆ. ಅದರಿಂದ ಇವರು ಹೇಟ್ ಮಾಡ್ತಾರೆ. ಇವ್ರಿಗೆ ಏನಿದ್ರು ನೇರವಾಗಿ ಮಾತಾಡಬೇಕು ಅಷ್ಟೇ. ವೀಕ್ಷಕರೇ, ಪರಿಹಾರ ಜ್ಯೋತಿಷ ಪ್ಲೇ ಲಿಸ್ಟ್ಗೆ ನಿಮಗೆ ಸ್ವಾಗತವಿದೆ. ಪ್ರತಿಯೊಂದು ವಿಡಿಯೋದಲ್ಲಿ ವಿಶೇಷ ವಿಡಿಯೋ ಬರುತ್ತೆ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಲೈಕ್ ಆದರೆ ಇಷ್ಟ ಲೈಕ್ ಮಾಡಿ ಮತ್ತು ಥಮ್ಸ್ ಅಪ್ ಕೊಟ್ಟು ಶೇರ್ ಮಾಡಿ. ಇನ್ನು ವೃಷಭ ರಾಶಿ, ವೃಷಭದಲ್ಲಿ ಜನಿಸಿದವರಿಗೆ ಈ ಚೀಟಿಂಗ್ ಮಾಡೋರು, ಮೋಸಗಾರರು ಆಗಿ ಬರಲ್ಲ. ಆಮೇಲೆ ದೇ ನೀಡ್ ಫೌಂಡೇಶನ್ ಸ್ಟೇಬಿಲಿಟಿ, ಅಸ್ಥಿರತೆ ಅವ್ರಿಗೆ ಆಗಿ ಬರಲ್ಲ. ಫಾಲ್ತು ಖರ್ಚು ಮಾಡೋದು ಅವ್ರಿಗೆ ಆಗಿ ಬರಲ್ಲ. ಅವಮಾನ ಅವ್ರಿಗೆ ಆಗಿ ಬರಲ್ಲ. ಇದರ ಜೊತೆಗೆ ಯಾರು ಅವರ ಭಾವನೆಗಳನ್ನ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ, ಅವರಿಗೆ ಬೆಲೆ ಕೊಡಲ್ಲ, ಅವರಿಗೆ ಅವರು ಕೇರ್ ಮಾಡಲ್ಲ. ಐ ಡೋಂಟ್ ಕೇರ್ ಅಂತಾರೆ, ಅವ್ರು ಹೇಟ್ ಮಾಡ್ತಾರೆ. ಮಿಥುನ ರಾಶಿಯವರು ಈ ಬೋರಿಂಗ್ ಮಾತಾಡ್ತಾರಲ್ಲ, ತುಂಬ ಬೋರ್ ಇರುತ್ತೆ ಮಾತಾಡುವಾಗ, ಅಂಥವ್ರು ನೋಡಿದ್ರೆ ಅವ್ರಿಗೆ ಆಗಿ ಬರಲ್ಲ, ಅಲ್ಲಿಂದ ಎದ್ದೋಗ್ಬಿಡ್ತಾರೆ, ಅವರಿಗೆ ಆಗಿ ಬರಲ್ಲ. ಆಮೇಲೆ ಹಠಮಾರಿ ಜನ, ಪಾಖಂಡಿ ಜನ ಇರ್ತಾರೆ. ಆಮೇಲೆ ಮಾತುಗಳನ್ನ ಮುಚ್ಚೋರು, ಯಾಕಂದ್ರೆ ಇವರು ಕಮ್ಯುನಿಕೇಷನ್ಗೆ ಎಕ್ಸ್ಪರ್ಟ್ಸು, ಸ್ಕಿಲ್ ಇದ್ದಾರೆ ಇವ್ರ ಹತ್ರ. ಸುಮ್ಮನೆ ಬೋಗಸ್ ಮಾತಾಡೋರು, ಅದು ಇದು ಬೇಗನೆ ಕಂಡು ಹಿಡಿತಾರೆ. ಅಂಥವರಿಂದ ಇವರು ಎದ್ದೋಗ್ಬಿಡ್ತಾರೆ, ಅಂಥವ್ರಿಗೆ ಹೇಟ್ ಮಾಡ್ತಾರೆ. ಕರ್ಕದವರು ಯಾರು ಇವರಿಗೆ ದುಃಖವನ್ನು ತಲುಪಿಸ್ತಾರೆ ಅಥವಾ ದುಃಖ ಆಗುವ ಹಾಗೆ ಮಾತಾಡ್ತಾರೆ, ಇವರ ಭಾವನೆಗಳನ್ನ ಧಕ್ಕೆ ತರ್ತಾರೆ, ಅಂಥವರ ಜೊತೆ ಕಠೋರ ಮಾತು, ಕಠೋರ ವ್ಯವಹಾರ, ವಿಶ್ವಾಸಘಾತಿಕೆಗಳು, ಇವರು ನಂಬಲ್ಲ. ಭಾವನೆಗಳಿಗೆ ಯಾರು ಬೆಲೆ ಕೊಡಲ್ಲ, ಅವ್ರ ಜೊತೆ ಇವರು ಸರಿ ಇರಲ್ಲ, ಅವರನ್ನ ಇವರು ಹೇಟ್ ಮಾಡ್ತಾರೆ. ಸಿಂಹರಾಶಿ, ಇದು ರಾಯಲ್ ಸೈನ್. ಇವರಿಗೆ ಅವಮಾನ ಆಗಿ ಬರಲ್ಲ. ಆಮೇಲೆ ಯಾರಾದರೂ ಇವ್ರಿಗೆ ಇನ್ಸಲ್ಟ್ ಮಾಡಿದರೆ ಆಗಿ ಬರಲ್ಲ. ಹಿಂದಿನಿಂದ ಯಾರಾದರೂ ಮಾತನಾಡಿದರೆ ಆಗಿ ಬರಲ್ಲ. ಏನಿದ್ರು ನೇರವಾಗಿ ಸುಳ್ಳು ಮಾತಾಡೋದು. ಆಮೇಲೆ ಇವ್ರ ಮಾತು ಯಾರು ಕೇಳಲ್ಲ, ಯಾಕಂದ್ರೆ ಇವರು ರಾಜರಾಶಿ, ಆರ್ಡರ್ ಕೊಡ್ತಾರೆ. ಬೇರೆಯವ್ರು ಕೇಳಿಲ್ಲ ಅಂದರೆ ಅವ್ನು ಸರಿ ಇಲ್ಲ ಅಂತಾರೆ. ಅದು ಸಿಂಹರಾಶಿ. ಕನ್ಯಾ ರಾಶಿ ಬರುತ್ತದೆ. ಇವರಿಗೆ ಹೊಲಸು ಇಷ್ಟ ಇಲ್ಲ, ಸ್ವಚ್ಛ ಇರಬೇಕು ವ್ಯಕ್ತಿ. ಆಮೇಲೆ ಇದರ ಜೊತೆ ಬೇಜವಾಬ್ದಾರಿ ವ್ಯಕ್ತಿಗಳು ಇಷ್ಟ ಆಗಲ್ಲ. ಆರ್ಗನೈಸ್ಡ್ ಯಾವನು ಇಲ್ಲ, ಯಾವನು ಸರಿಯಾಗಿ ಕೆಲಸ ಮಾಡಲ್ಲ, ಅವ್ರಿಗೆ ಅದು ಇಷ್ಟ ಇಲ್ಲ. ಶಿಸ್ತು, ಡಿಸಿಪ್ಲಿನ್ ಬೇಕು ಕೆಲಸ ಕಾರ್ಯಗಳಲ್ಲಿ. ಇದರ ಜೊತೆ ಆಲಸಿತನ ಮತ್ತು ಈ ರೀತಿಯ ಸ್ವಭಾವ ಇರುವವರೆಗೂ ಇವ್ರಿಗೆ ಲೈಕ್ ಆಗಲ್ಲ. ತುಲಾರಾಶಿ, ಇವರಿಗೆ ಯಾರು ಬ್ಯಾಲೆನ್ಸ್ಡ್ ಆಗಿಲ್ಲ, ಅವರು ಇಷ್ಟ ಆಗಲ್ಲ. ಆಮೇಲೆ ಅನ್ಯಾಯ, ಕಾರಣ ತುಲಾ ಅಂದರೆ ತಕ್ಕಡಿ, ಅದು ನ್ಯಾಯ ಅನ್ಯಾಯ ಇವರಿಗೆ ಆಗಿ ಬರಲ್ಲ. ಆಮೇಲೆ ಜಗಳ ಮಾಡೋರು, ಪದೇ ಪದೇ ಜಗಳ ಮಾಡೋರು ಇವ್ರಿಗೆ ಆಗಿ ಬರಲ್ಲ. ಕೆಟ್ಟ ವ್ಯವಹಾರ, ಮೋಸಗಾರರು, ಇವರನ್ನು ಕಂಡ್ರೆ ಇವ್ರಿಗೆ ಆಗಲ್ಲ. ವೃಶ್ಚಿಕದವರಿಗೆ ಮೋಸ ಮಾಡೋರು, ವಿಶ್ವಾಸಘಾತ ಮಾಡೋರು, ಸುಳ್ಳು ಮಾತನಾಡುವವರು ಆಗಿ ಬರಲ್ಲ. ಆಮೇಲೆ ಮುಖವಾಡ ಹಾಕೊಂಡಿರ್ತಾರಲ್ಲ, ಅಂಥವ್ರು ಕೂಡ ಇವ್ರಿಗೆ ಆಗಿ ಬರಲ್ಲ. ಇದ್ರ ಜೊತೆ ಇನ್ನೊಬ್ಬರ ದುರ್ಬಲತೆಯನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಕಂಡ್ರೆ ಇವ್ರಿಗೆ ಆಗಿ ಬರಲ್ಲ. ಧನುರಾಶಿ, ಇವರಿಗೆ ಸಂಕುಚಿತ ವಿಚಾರ ಭಾವದವರು, ಆಮೇಲೆ ಛಲ ಮಾಡುವವರು, ಕಪಟ, ವಂಚನೆ, ಮೋಸ, ಇಂಥವರು ಕಂಡ್ರೆ ಆಗಿ ಬರುವುದಿಲ್ಲ. ಆಮೇಲೆ ಇವರು ಸ್ವತಂತ್ರ ಪ್ರಿಯರು. ಸ್ವತಂತ್ರವನ್ನು ಬಂಧಿಸಲು ಹೋದರೆ, ಬ್ಲಾಕ್ ಮಾಡಕ್ಕೆ ಹೋದ್ರೆ, ಇವ್ರನ್ನ ಲಾಕ್ ಮಾಡಕ್ಕೆ ಹೋದರೆ ಅವರು ಸ್ವತಂತ್ರ ಪ್ರಿಯರು, ಆಗ ಇಷ್ಟಪಡಲ್ಲ. ಮಕರ ರಾಶಿ, ಹಾರ್ಡ್ ವರ್ಕ್ ಮಾಡುವಂಥ ರಾಶಿ. ಹೀಗಾಗಿ ಇವರಿಗೆ ಆಲಸಿ, ಸೋಮಾರಿಗಳು ಆಗಿ ಬರಲ್ಲ. ಯಾರಿಗೆ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿ ವ್ಯಕ್ತಿಗಳಂದ್ರೆ ಇವ್ರಿಗೆ ಆಗಿ ಬರಲ್ಲ. ಅವನೇನಾದ್ರೂ ಕೆಲಸದಲ್ಲಿ ತೊಡಗ್ತಾ ಇರಬೇಕು, ಜವಾಬ್ದಾರಿ ಇರಬೇಕು. ಸುಳ್ಳು ಮಾತಾಡೋರು, ಆಮೇಲೆ ಸಮಯವನ್ನು ವ್ಯರ್ಥ ಮಾಡೋರು, ಯಾರು ಸುಮ್ಮನೆ ಕಾಲಹರಣ ಮಾಡ್ತಾ ಇರ್ತಾರೆ, ಹಾಳು ಹರಟೆ ಹೊಡಿತಾ ಇರ್ತಾರೆ, ಅದು ಇವ್ರಿಗೆ ಇಷ್ಟ ಇಲ್ಲ. ಆಮೇಲೆ ನಿಯಮಗಳನ್ನ ಯಾರು ಬ್ರೇಕ್ ಮಾಡ್ತಾರೆ, ಯಾಕಂದ್ರೆ ಶನಿ ನ್ಯಾಯಕಾರಕ, ಅನ್ಯಾಯ ಯಾರು ಮಾಡ್ತಾರೆ ಅವ್ರು ಇವ್ರಿಗೆ ಆಗಿ ಬರಲ್ಲ. ಕುಂಭರಾಶಿ, ಹಳೆಯ ಯೋಚನೆಗಳು, ಆಮೇಲೆ ಸಂವೇದನೆ ಯಾರಿಗಿಲ್ಲ, ಅಸಂವೇದನಶೀಲರು. ಆದರೂ ಕೂಡ ಇವರೇ ಇಮೋಷನಲಿ ಡಿಟ್ಯಾಚ್ಡ್ ಇದ್ರೂ ಕೂಡ ಅವ್ರಿಗೆ ಆ ರೀತಿ ಆಗಬಲ್ಲ. ಸುಳ್ಳು ಮಾತಾಡೋರು, ಆಮೇಲೆ ಮೇಲ್ನೋಟಕ್ಕೆ ತೋರಿಸ್ಕೊಡೋರು,
ಮತ್ತು ವಿಶೇಷವಾಗಿ ಆಗಿ ಬರಲ್ಲ ಅಂದರೆ ಇವರ ಸ್ವಾತಂತ್ರ್ಯವನ್ನು ಯಾವಾಗ ಕಳ್ಕೊತಾನೆ, ಬಿಕಾಸ್ ಇಟ್ ಈಸ್ ಅ ಫ್ರೀ ಜೋಡಿಯಾಕ್ ಸೈನ್. ಮೀನದಲ್ಲಿ ಕ್ರೂರತೆ ಅವ್ರಿಗೆ ಆಗಿಬರಲ್ಲ, ಅವರು ದಯಾವಾನರಾಗಿರ್ತಾರೆ. ಕ್ರೂರತೆ, ಮೋಸ, ಸ್ವಾರ್ಥ, ಭಾವನೆಗಳಿಗೆ ನೋಯಿಸೋದು ಇದೆಲ್ಲ ಆಗಿಬರಲ್ಲ. ಕಠೋರ ಹೃದಯದವ್ರಿಗೂ ಇವರಿಗೂ ಆಗಿಬರಲ್ಲ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಶ್ರೀ ಗುರುದೇವ್.